ಒಂದು 15 ನಿಮಿಷ ತಗೊಳ್ತೀನಿ, ಜಾಸ್ತಿ ಏನ್ ಬೋರ್ ಮಾಡಲ್ಲ ನಿಮ್ಗೆ. 15ರಿಂದ 20 ನಿಮಿಷ ಅಷ್ಟೇ. 15ರಿಂದ 20 ನಿಮಿಷದಲ್ಲಿ ಎಸ್ಪೆಷಲಿ ಪಿ ಎಸ್ ಅಲ್ವಾ ನೀವು? ಓಕೆ, ನೆಕ್ಸ್ಟ್ ಪಿ ಎಸ್ ಆಗಿ ಇಲ್ಲಿ ಬರ್ತೀರಾ ಅಂತ ಆಯ್ತು. ಎಷ್ಟು ಜನ ಪಿ ಎಸ್ ಆಗ್ತೀರಾ? ಕೈ ಇಳಿಸ್ತಿರೋರು, ಹಿಂಗ ಅರ್ಧ ಇಟ್ಟಿರೋರು ಆಗ್ಬಹುದು, ಇಲ್ಲ. ಓಕೆ, ನಾನ್ ರೈಸ್ ಮಾಡ್ತೀನಿ, ನನ್ಗೇನ್ ಸಮಸ್ಯೆ ಇಲ್ಲ. ಇನ್ನೊಂದ್ಸರಿ ಪಿ ಎಸ್ ಐ ಬರೋ ನಾನು ಪಾಸ್ ಆಗ್ತೀನಿ, ನಾನು ರೈಸ್ ಮಾಡ್ತೀನಿ. ಓಕೆನಾ? ಇದೇನ್ ತೋರ್ಸುತ್ತೆ ಗೊತ್ತಾ? ಈ ತರ ರೈಸ್ ಮಾಡೋಂಥದ್ದು ಕಾನ್ಫಿಡೆನ್ಸ್ ತೋರ್ಸುತ್ತೆ. ಯಾರ ಮುಂದೆ ನನ್ ಕೈ ಎತ್ತಿದ ತಕ್ಷಣ ಏನೋ ಚಿಕ್ಕವನಾಗ್ತೀನಿ ಆ ರೀತಿ ಅಲ್ಲ. ಜಸ್ಟ್ ಎಂಥೂಸಿಯಾಸಮ್ ಇರ್ಲಿ, ಉತ್ಸಾಹ ಇರ್ಲಿ ನಿಮ್ಮಲ್ಲಿ. ಓಕೆನಾ? ಸೊ ಎಷ್ಟು ಜನ ಪಾಸ್ ಆಗ್ತೀರಾ? ನಿಜ ಹೇಳಿ. ಇದೇನ್ ತೋರ್ಸುತ್ತೆ ಗೊತ್ತಾ? ನಿಮ್ ಕಡೆನ 100% ಇಲ್ಲ ಅನ್ನೋ ತೋರ್ಸುತ್ತೆ ಅಷ್ಟೇ. ಓಕೆನಾ? ಯಾರು ಫಸ್ಟ್ ಹೇಳಿದಷ್ಟು ಹಿಂಗ್ ಹೇಳಿದ, ಸೊ 100% ಇದರ ಇದೆಲ್ಲ ಪ್ರಾಬ್ಲಮ್ ನಮ್ಮಲ್ಲಿ. ಸೊ ಎಲ್ರು ಅಷ್ಟೇ, ಈಗ ಸ್ಟಾರ್ಟಿಂಗ್ ಬಂದಿರ್ತೀರ ನೀವು, ಈಗ ಇನ್ನೂ ಬಂದಿರ್ತೀರ, ಯಾರು ಸಹ 100% ಎಫರ್ಟ್ಸ್ ಕೊಡಕ್ಕೆ ರೆಡಿ ಇರೋದಿಲ್ಲ ನೀವು. ಅದು ಫಸ್ಟ್ ಇಶ್ಯೂ. ಓಕೆನಾ? 100% ಕೊಡಕ್ಕೆ ರೆಡಿ ಇದೀರಾ? ಸೊ ನಿಮ್ಗೊಂದು ಅಪ್ರೋಚ್ ಹೇಳ್ತೀನಿ ಈಗ. ಓಕೆನಾ? ಆ ಅಪ್ರೋಚ್ ನ ಫಾಲೋ ಮಾಡಿ ಸಾಕು, ಜಸ್ಟ್ ಅದನ್ನ ಫಾಲೋ ಮಾಡಿ ಸಾಕು. ಪಿವೋಕೆ ಅಪ್ರೋಚ್ ಅಂತ ಅಂದ್ಬಿಟ್ಟು. ಸೊ ನಾನು ಎಲ್ಲೋದ್ರು ಅದನ್ನ ಹೇಳ್ತಿರ್ತೀನಿ. ಯಾವ್ದೇ ಸ್ಟೂಡೆಂಟ್ಸ್ ಕೇಳ್ಬೇಕಾದ್ರು ಅದೇ ಫಸ್ಟ್ ಹೇಳೋದು, ಪಿವೋಕೆ ಅಪ್ರೋಚ್ ಫಾಲೋ ಮಾಡಿ, ಪಿವೋಕೆ ಅಪ್ರೋಚ್. ಯಾಕಂದ್ರೆ ಎಲ್ಲಾ ಟಾಪರ್ಸ್ ಅದೇ ಹೇಳೋಂಥದ್ದು. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ 3 to 4 ಟೈಮ್ಸ್ ಫೇಲ್ ಆಗ್ತಿರಲ್ಲ ನೀವು, ಆಗ ಗೊತ್ತಾಗುತ್ತೆ. ಗಾಡ್ಸೆಕ್ ನಂಗೆ ಅಲ್ಲಿವರೆಗೂ ಹೋಗ್ಲಿಲ್ಲ, ಬೇಗ ಗೊತ್ತಾಯ್ತು, ಸ್ವಲ್ಪ ಬೇಗ ಪಾಸ್ ಆಗಿದ್ದೀನಿ. ಓಕೆನಾ? 2021ಗೆ ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತೀನಿ. ಓಕೆನಾ? ಅಂದ್ರೆ ಕಾನ್ಸ್ಟೇಬಲ್ ಜಾಯ್ನ್ ಆಗ್ತೀನಿ. 2022ಗೆ ಪಿ ಎಸ್ ಎಕ್ಸಾಮ್ ಪಾಸ್ ಆಗ್ತೀನಿ. 2020 ನಾನು ಬಂದಿದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಅಂದ್ರೆ ಕೋವಿಡ್ ಗೊತ್ತಲ್ಲ, ಗೊತ್ತಿಲ್ಲ ಇನ್ನೊಂದ್ಸತಿ ಕರ್ಸೋಣ. ಪರಿಚಯ ಇಲ್ಲ ಅಂತಂದ್ರೆ ಇರ್ಲಿ. ಸೊ ಅಲ್ಲಿಂದ ಏನಾಗುತ್ತೆ, 2022 ನಾವು ಎಕ್ಸಾಮ್ ಬರೆದಿರ್ತೀವಿ, ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಅಲ್ಲಿ ಯಾವ್ದೇ ರೀತಿ ಓಪ್ಸ್ ಕಳ್ಕೊಳ್ಳಲ್ಲ. ತುಂಬಾ ಜನ ಅಳ್ತಿರ್ತಾರೆ, ನಮ್ಮ ಫ್ರೆಂಡ್ಸ್ ತುಂಬಾ ಜನ ಅಳ್ತಿದ್ರು. ಓಕೆ ಆಯ್ತು, ಓದೋಣ ಆಯ್ತು, ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ. 2023 ಅಗೇನ್ 2024 ಮತ್ತೆ ಎಕ್ಸಾಮ್ ಆಗುತ್ತೆ. 23 ಫುಲ್ ನೋಟಿಫಿಕೇಶನ್ ಇರುತ್ತೆ. 24 ಕಂಟಿನ್ಯೂಟಿ ಇರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ. ಡೈಲಿ 2 ಅವರ್ಸ್ ಆದ್ರೂ 3 ಅವರ್ಸ್ ಆದ್ರೂ ಕನ್ಸಿಸ್ಟೆನ್ಸಿ ಇರುತ್ತೆ. ಅಗೇನ್ 2024 ಮತ್ತೆ ಎಕ್ಸಾಮ್ ಬರ್ದ್ವಿ. ಜನವರಿ 23 ಎಕ್ಸಾಮ್ ಬರ್ದ್ವಿ, ಅದು ಕ್ಲಿಯರ್ ಆಯ್ತು. ಮತ್ತೆ ಅಕ್ಟೋಬರ್ ಅಲ್ಲಿ ಮತ್ತೆ ಬರ್ದ್ವಿ 402, ಅದು ಕ್ಲಿಯರ್ ಆಯ್ತು. ಇದೆಲ್ಲ ಕ್ಲಿಯರ್ ಆಗ್ತಿದೆ ಅಂತ ರೀಸನ್ ಏನ್ ಕೇಳ್ತಿದೆ ಅಂದ್ರೆ, ಒಂದೇ ಒಂದು ಅಪ್ರೋಚ್, ಪಿವೋಕೆ ಅಪ್ರೋಚ್. ಅದನ್ನ ಯಾರು ನೀವು ಫಾಲೋ ಮಾಡ್ತು ಅಂತಂದ್ರೆ ದಟ್ ಈಸ್ ದ ಸ್ಮಾರ್ಟ್ ವರ್ಕ್ ಅಷ್ಟೇ, ಮುಗೀತು. ಗೊತ್ತಾಯ್ತಲ್ಲ? ಏನ್ ಮಾಡ್ಬೇಕು ಹೇಳಿ? ಪಿವೋಕೆ ಅಪ್ರೋಚ್ ಅಷ್ಟೇ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪಿವೋಕೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫಾಲೋ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಓಕೆನಾ? ಅದನ್ನ ನನಗೆ ತುಂಬಾ ಒತ್ತಿ ನಮ್ಗೆ ಆಲ್ರೆಡಿ ಪಾಸ್ ಆಗಿರ್ತಾರಲ್ಲ ಅವ್ರನ್ನ ತುಂಬಾ 4-5 ಜನ ಭೇಟಿ ಆದಾಗ ನನ್ಗೆ ಹೇಳ್ತಿದ್ರು ಅವ್ರು, ಇದನ್ನ ಫಾಲೋ ಮಾಡು ಅಂತ. ಬಟ್ ವಿಧಿ ಅಂದ್ರೆ ಏನಂತಂದ್ರೆ ಯಾರು ಸಹ ಯಾವ ರೀತಿ ಅಂತ ಯಾರು ಹೇಳ್ಕೊಡ್ಲಿಲ್ಲ. ಅದನ್ನ ಕಲ್ತ್ಕೊಳಕ್ಕೆ ತುಂಬಾ ಟೈಮ್ ತಗೊಳ್ತು. ಓಕೆನಾ? ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ಯಾವ ರೀತಿ ಫಾಲೋ ಮಾಡ್ಬೇಕಂತ. ನಾನು ಬಂದಿರೋ ಉದ್ದೇಶ ಅಷ್ಟೇ. ಈಗ ಇಲ್ಲಿ ನಾನು ಬಂದಿಲ್ಲ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಅಟ್ಲೀಸ್ಟ್ ನೀವೇನೋ ಮಾಡ್ತಿರ್ತೀರಾ, ಸ್ಟಾರ್ಟಿಂಗ್ ಇಂದ ಆ ಒಂದು ವೇಲ್ ಹೋಗ್ಬಿಟ್ರೆ ಬೇಗ ಸಕ್ಸಸ್ ಆಗ್ತೀರಾ ಅಂತ ಅನ್ಬಿಟ್ಟು ಅಷ್ಟೇ. ಓಕೆನಾ? ಸ್ಟಾರ್ಟ್ ಮಾಡ್ಬೋದಾ? ಎಲ್ಲ ಯಾವ ಸಬ್ಜೆಕ್ಟ್ಗೆ ಫೆಮಿಲಿಯರ್ ಇದೆ ಹೇಳಿ. ಆ ಒಂದು ಸಬ್ಜೆಕ್ಟ್ ಒಂದು 10 ಮಿನಿಟ್ಸ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ ಅದು ಫಾಲೋ ಮಾಡಿ. ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಫೆಮಿಲಿಯರ್ ಇದ್ದೀರಾ? ಪಾಲಿಟಿ, ಸಂವಿಧಾನ ಫೆಮಿಲಿಯರ್ ಇದ್ರೆ ಎಲ್ರು? ಅದ್ರದ್ದು ಪಿವೋಕೆ ಅಪ್ರೋಚ್ ಯಾವ ರೀತಿ ಫಾಲೋ ಮಾಡ್ಬೇಕು ಅಂತ ಹೇಳ್ತೀನಿ. ಏನ್ ಬರ್ಕೊಳಕ್ಕೆಲ್ಲ ಹೋಗ್ಬಿಡಿ, ಅಷ್ಟೇನು ದೊಡ್ಡದೇನು ಕಷ್ಟ ಇಲ್ಲ, ಬಟ್ ಅದನ್ನ ಫಾಲೋ ಮಾಡಿ ಸಾಕು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಜನ ತಗೊಂಡಿದ್ರ? ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ತಗೊಂಡಿದ್ರ? ಮತ್ತೆ ಅರ್ಧನಾ? ಫುಲ್ ಇಲ್ಲ, ಮತ್ತೆ ಫುಲ್ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಫುಲ್ ಇಲ್ಲ. ಮಿಕ್ಕಿದಾರ ತಗೊಂಡಿಲ್ಲ ಅಂದ್ರೆ ಸೀರಿಯಸ್ ಸ್ಟೂಡೆಂಟ್ಸ್ ಇಲ್ವಾ ಅಂತ ನೀವು ಅರ್ಥ. ಸೊ ಫಸ್ಟ್ ಏನ್ ಬೇಕು ಅಂತಂದ್ರೆ ಸೀರಿಯಸ್ ಆಗಿ ಇಲ್ಲಿಂದ ನೆಕ್ಸ್ಟ್ 10 ಮಿನಿಟ್ಸ್ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ಸರಿನಾ? ನಿಮ್ಮಲ್ಲಿ ಒಂದ್ ಇರುತ್ತೆ ಗೊತ್ತಾ, ಪ್ರತಿಯೊಬ್ಬರಲ್ಲೂ ಒಂದೊಂದು ಇರುತ್ತೆ ಅಹಂ ಅಂತ. ನನ್ಗೂ ಇದೆ ಅದು. ಯಾರಾದ್ರೂ ಒಬ್ರು ಬಂದು ಹೇಳ್ಬೇಕಾರೆ ಅವ್ನ್ ಮಾತು ನಾನೇನ್ ಕೇಳದ್ ಬಿಡು, ಈ ತರ ಐತಲ್ಲ, ಅದನ್ನ ಸ್ವಲ್ಪ ಒಂದು 10 ನಿಮಿಷ ಹೊರಗಡೆ ಇಡಿ, ಆಮೇಲೆ ಬೇಕಾದ್ರೆ ತಗೊಳ್ಳಿ. 10 ನಿಮಿಷ ಹೊರಗಡೆ ಇಟ್ಟು ಕೇಳಿಸ್ಕೊಳ್ಳಿ ಸಾಕು. ಯಾಕಂದ್ರೆ ಇದು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೊಳಗೆ ಒಂದು ಅನುಭವದಿಂದ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದೀನಿ 10 ನಿಮಿಷ. ಅದು ಇದನ್ನ ನೀವು ಕೇಳಿಸ್ಕೊಂಡ್ರೆ ನಿಯರ್ ಬೈ 2 ಇಯರ್ಸ್ ನಿಮ್ಗೆ ಸೇವ್ ಆಗುತ್ತೆ. ಇಲ್ಲ ನಾನು 2 ಇಯರ್ಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಯುವರ್ ವಿಶ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡಿದ್ರೆ ಈಗ ತಗೊಂಡು ಏನ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ಕಾನ್ಸ್ಟಿಟ್ಯೂಷನ್ ತಗೊಂಡಿದ್ರೆ ಸಪರೇಟ್ ಬುಕ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಎಸ್ಪೆಷಲಿ UPSC ಇದು ಲಾಸ್ಟ್ 13 ಇಯರ್ಸ್ ಕ್ವಶನ್ಸ್ ಅಥವಾ 14 ಇಯರ್ಸ್ ಕ್ವಶನ್ಸ್, KS ಲಾಸ್ಟ್ 5 ಇಯರ್ಸ್ ಕ್ವಶನ್ಸ್, ಗ್ರೂಪ್ C ಲಾಸ್ಟ್ 5 ಇಯರ್ಸ್ ಕ್ವಶನ್ಸ್. ಅಂದ್ರೆ ಎಕ್ಸೆಪ್ಟ್ UPSC ಲಾಸ್ಟ್ 5 ಇಯರ್ಸ್ ಮಾತ್ರ ಫಾಲೋ ಮಾಡಿ. UPSC ಆದ್ರೆ ಸ್ಟ್ಯಾಂಡರ್ಡ್ ಇದೆ, ಲಾಸ್ಟ್ 13 ಇಯರ್ಸ್ 14 ಇಯರ್ಸ್ ಮಾಡಿ. ಇಷ್ಟು ಮಾಡ್ತು ಅಂತಂದ್ರೆ ಮಿನಿಮಮ್ 30 to 40 ಕ್ವಶನ್ಸ್ ಆಸ್ ಇಟ್ ಇಸ್ ರಿಪೀಟ್ ಆಗುತ್ತೆ. ಓಕೆನಾ? ನೀವು ನಂಬಲ್ಲ, ಆಸ್ ಇಟ್ ಇಸ್ 545 ನಾನು ಸೆಕೆಂಡ್ ಟೈಮ್ ಬರೆದಿವಲ್ಲ, ಅದು ಪಾಸ್ ಆಗಿದ್ದ ರೀಸನ್ ಅದು. UPSC ಕ್ವಶನ್ಸ್ ಆಸ್ ಇಟ್ ಇಸ್ ಕಾಪಿ ಮಾಡಿದಾನೆ.
ಕರಿಯಲ್ಲಿ ಒಂದು ಕ್ಯಾಮಲ್ಸ್ ಅಂದ್ಬಿಟ್ಟು ಆಸ್ ಇಟ್ ಈಸ್. ಹೆಂಗೆ ಅಂದ್ರೆ ಯು ಕಾಂಟ್ ಬಿಲೀವ್, ನನ್ಗೆ ಲಾಸ್ಟ್ ಫುಲ್ ಟೈಮ್ ಹೋಗಿರೋ ಗೊತ್ತಾಗಿಲ್ಲ. ಯಾಕಂದ್ರೆ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇತ್ತು, ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಮೆಂಟಲ್ ಅಬಿಟಿಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. ಲಾಸ್ಟ್ ಇನ್ನೇನು 2 minutes ಇದೆ, 10 questions ಇದೆ. ಓದ್ಕೊಂಡು ಹೋಗ್ತಿದ್ದೀನಿ. ಆಸ್ ಇಟ್ ಈಸ್ ಕ್ವಶನ್ಸ್ ಕೊಟ್ಟಿದ್ದೇನೆ ವಿತ್ ಆಪ್ಷನ್ಸ್. ನಾನು ಕರೆಯಲ್ ಹೊಂಟಲ್ ಅಂತ ಒಂದು ಬಿ ಅಂತ ಹಾಕೊಂಡು ಹೋಗಿದ್ದೀನಿ, ಮತ್ತೆ ಯಾವ್ದೋ ಅರೇಂಜ್ ಮಾಡಿ ಅಂತ ಬಿ ಅಂತ ಹಾಕೊಂಡು ಹೋಗಿದ್ದೀನಿ. ಮತ್ತೆ ನೋಡಿ ಬಂದ್ರೆ ಸೇಮ್ ಆನ್ಸರ್ಸ್. ಯಾಕಂದ್ರೆ ಅಷ್ಟು ಸತಿ ರಿಪೀಟ್ ಮಾಡಿದೆ POQs ನ. ಇದೇ ಕ್ವಶನ್ಸ್ ಹಂಗಂದ್ರೆ ನೋಡಿ ನಮ್ಗೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ನೋಡಿದ್ರೆ ಸಾಕು ಇದೇ ಕ್ವಶನ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ನಾಟ್ ಇವನ್ ಟೇಕನ್ 20 seconds ಅಷ್ಟ, 20 seconds ತಗೊಂಡಿಲ್ಲ ಆ ಕ್ವಶನ್ಸ್ ನಾನು. ಅದು ಅಷ್ಟೇ ಹೆಲ್ಪ್ ಮಾಡಿದೆ POQs. ಓಕೆನಾ? ಸೊ ಈಗ ಏನ್ ಮಾಡ್ತೀರಾ ಅಂತಂದ್ರೆ, ಜಸ್ಟ್ ಏನ್ ಮಾಡಿ ಅಂತಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಂಡಿದ್ರ. ಈಗ ಏನ್ ಮಾಡಿ ಅಂತಂದ್ರೆ, ಫಸ್ಟ್ ಓದಕ್ಕಿಂತ ಮುಂಚೆ ಕ್ವಶನ್ ನಂಬರ್ 1 ಅಂತ ಇರ್ತದೆ. ಓಕೆನಾ? ಇದು ಯಾವ ಕ್ವಶನ್ಸ್ ಇರ್ತದೆ ಅಂತ ನೋಡಿ. ಯಾರಾದ್ರೂ ಇದೆಯಾ ಕ್ವಶನ್ ಪೇಪರ್? ನಿಮ್ಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಯಾರಾದ್ರೂ ಕ್ವಶನ್ ಪೇಪರ್ ತಂದಿದ್ದೀರಾ? ಇದೆಯಾ? ಬುಕ್ಕೆ ಕೊಡಿ ಸಾಕು. ಅಂದ್ರೆ ಪಾಲಿಟಿ ಇರಬೇಕು, ಅಂದ್ರೆ ಸಂವಿಧಾನ ಇರಬೇಕು. ಸಂವಿಧಾನ ಇತ್ತು ಅಂತಂದ್ರೆ ಎಲ್ಲರೂ ಕನೆಕ್ಟ್ ಆಗುತ್ತೆ. ಎಕನಾಮಿಕ್ಸ್ ಅಂದ್ರೆ ಎಷ್ಟು ಜನ ಕನೆಕ್ಟ್ ಆಗಲ್ಲ, ಅದೊಂದು ಪ್ರಾಬ್ಲಮ್. ಓಕೆ, ಇರ್ಲಿ ಬಿಡಿ. ನಂಬರ್ 1 ಕ್ವಶನ್ ಏನಿರುತ್ತೆ ಅಂತಂದ್ರೆ, ಇಲ್ಲಿ ಸಪೋಸ್ ಪ್ರೆಸಿಡೆಂಟ್ ಬಗ್ಗೆ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ನೀವೇನ್ ಮಾಡ್ತೀರಾ ಅಂತಂದ್ರೆ, ಬರ್ತೀರಾ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀರಾ ಅಂತಂದ್ರೆ, ಚಿಕ್ಕದಾಗ ಬರ್ಕೋತೀರಾ. ಏನಂತ? ಪ್ರೆಸಿಡೆಂಟ್ ಅಂತ ಬರ್ಕೋತೀರಾ ಇಲ್ಲಿ. ಓಕೆನಾ? ಪ್ರೆಸಿಡೆಂಟ್ ಅಂತ ಬರ್ದೆ ಇಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿದ್ದಾರೆ ಫಸ್ಟ್ನೇ ಕ್ವಶನ್ಸ್. ಸಪೋಸ್ ಅವ್ರದ್ದು ವೀಟೋ ಪವರ್ ಕೇಳಿರ್ತಾರೆ, ಪ್ರೆಸಿಡೆಂಟ್ ವೀಟೋ ಪವರ್ಸ್ ಈ ತರ ಕೇಳಿರ್ತಾರೆ, ಸುಗ್ರೀವಾಜ್ಞೆ ಕೇಳಿರ್ತಾರೆ, ಆರ್ಡಿನೆನ್ಸ್ ಅದ್ರ ಬಗ್ಗೆ ಕೇಳಿರ್ತಾರೆ. ಸೊ ನೀವೇನ್ ಮಾಡಿ ಅಂತಂದ್ರೆ, ಟ್ರೀ ತರ ಮಾಡ್ಕೊಳ್ಳಿ ಈ ತರ. ಓಕೆನಾ? ಏನ್ ಕೇಳ್ತಿದ್ದಾನೆ? ಆರ್ಡಿನೆನ್ಸ್ ಕೇಳ್ತಿದ್ದಾನೆ. ಆರ್ಡಿನೆನ್ಸ್ ಇದು ನಮ್ದು ಥೀಮ್. ಓಕೆನಾ? ಈ ತರ ಬರ್ಕೊಂಡ್ರೆ A4 ಶೀಟ್ ಬರ್ಕೊಳ್ತಿದ್ರು, ಅದ ಸರಿಯಲ್ಲಿ ಮಾಡ್ಕೊಂಡು ಬರ್ಕೊಳಿದ್ರು. ಆರ್ಡಿನೆನ್ಸ್ ಇದು ಥೀಮ್. ಇದ್ರ ಬಗ್ಗೆ ಏನ್ ಕ್ವಶನ್ ಕೇಳ್ತಿದ್ದಾನೆ ಆ ಕ್ವಶನ್ಸ್ ಆಸ್ ಇಟ್ ಈಸ್ ಬರಿಬಿಡಿ. ಅದನ್ನ ಓದ್ಕೊಂಡು ಪ್ರಿಸೈಸ್ ಮಾಡ್ಕೊಂಡು ಒಂದು ಕ್ವಶನ್ ಮಾಡ್ಕೊಳ್ಳಿ, ಇದಂದ್ರೆ ಏನು ಅಂತ ಅನ್ಬಿಟ್ಟು. ಮತ್ತೆ ನೆನ್ಪಿಟ್ಕೊಳ್ಳಿ, ಇದನ್ನೆಲ್ಲ ನಾನು ಮಾಡ್ತಿರೋದು ಯಾವಾಗ ಅಂತಂದ್ರೆ ಓದಕ್ಕಿಂತ ಮುಂಚೆ. ನನಗೆ ಏನೂ ಐಡಿಯಾ ಇಲ್ಲ, ಯಾಕಂದ್ರೆ ನಾನು ಈಗ ಜಸ್ಟ್ 15 days ಅಷ್ಟೇ ನಾನು ಕ್ಲಾಸ್ ಸ್ಟಾರ್ಟ್ ಆಗಿದೆ. ನನಗೆ ಏನು ಐಡಿಯಾ ಇಲ್ಲ. ಈ ತರ ಬರ್ಕೊಳ್ಳಿ, ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂದ್ರೆ ನನಗೆ ಏನು ಗೊತ್ತಿಲ್ಲ. ಜಸ್ಟ್ ಕ್ವಶನ್ ಮಾರ್ಕ್, ಪ್ರತಿಯೊಂದು ಕ್ವಶನ್ ಮಾರ್ಕ್ ಇಂದ ಸ್ಟಾರ್ಟ್ ಆಗ್ಬೇಕು. ಇದು ಅರ್ಥ ಆಯ್ತಾ? ಓಕೆ, ಒಂದು ಅರ್ಧ ಪೇಜ್ ಗ್ಯಾಪ್ ಇಡಿ ಈಗ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಬಂದ್ರಿ. ಈಗ ಸೆಕೆಂಡ್ ಕ್ವಶನ್ಸ್ ಬಂದ್ವಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರಿಯಂಬಲ್ ಬಗ್ಗೆ ನಾವು ಕ್ವಶನ್ ಕೊಟ್ಟಿದ್ದೇನೆ. ಓಕೆನಾ? ಪ್ರಿಯಂಬಲ್ ಅಂದ್ರೆ ಪ್ರಸ್ತಾವನೆ ಬಗ್ಗೆ ಕ್ವಶನ್ ಕೇಳಿದ್ದೇನೆ. ನಾನೇನ್ ಮಾಡ್ತೀನಿ, ಒಂದು ಅರ್ಧ ಪೇಜ್ ಅಥವಾ 1 page ಅಷ್ಟು ಜಾಗ ಬಿಟ್ಟಿರ್ತೇನೆ, ಜಾಗ ಏನ್ ಸಮಸ್ಯೆ ಇಲ್ಲ. ಸೊ ಅದನ್ನೇನ್ ಮಾಡ್ತೀನಿ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಪ್ರಸ್ತಾವನೆ ಅಂತ ಬರ್ಕೋತೀನಿ ನೆಕ್ಸ್ಟ್ ಹೋಗಿ. ಓಕೆನಾ? ಪ್ರಸ್ತಾವನೆ ಅಂತ ಬರ್ಕೊಂಡು ಸೇಮ್ ಆಸ್ ಇಟ್ ಈಸ್ ಏನ್ ಕ್ವಶನ್ ಕೇಳ್ತಿದ್ದಾನೆ, ಏನ್ ಕ್ವಶನ್ ಕೇಳ್ತಾನೆ ಪ್ರಸ್ತಾವನೆಯಲ್ಲಿ. ಇದುವರೆಗೂ ಆಗಿರೋದು 9 questions, 10 questions ಅಷ್ಟೇ ಆಗಿರೋಂಥದ್ದು. ಆ 10 questions ಅಲ್ಲಿ 1 question ಸಿಕ್ತು ನನಗೀಗ. ಯಾವುದು? ಅರೇಂಜ್ ಮಾಡಿ ಅಂತ. ಏನ್ ಅರೇಂಜ್ ಮಾಡಿ? ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಗಣರಾಜ್ಯ, ಇದನ್ನ ಅರೇಂಜ್ ಮಾಡಿ ಅಂತ ಕೇಳಿದ್ದೆ. ಓಕೆನಾ? ಅದಾದ್ಮೇಲೆ 1976 42 ತಿದ್ದುಪಡಿ ಯಾವ ವರ್ಡ್ ನ ಸೇರಿಸಿದ್ರು ಅಂತ ಕೇಳಿದ್ದಾರೆ. ಸೊ ಒಂದು ಕ್ವಶನ್ ಸಿಕ್ತು ನನಗೆ. 1 questions ಬರ್ಕೊಂಡೆ, ಕ್ವಶನ್ ಮಾಡ್ಕೊಂಡೆ, ಏನದು? ಅರೇಂಜ್ಮೆಂಟ್ಸ್ ಅಂತ ಅಂದ್ಬಿಟ್ಟು. ಓಕೆನಾ? ಅರೇಂಜ್ಮೆಂಟ್ ಒಂದು ನಂಬರ್ 1 ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ 1976 46 ಅಮೆಂಡ್ಮೆಂಟ್. ಓಕೆನಾ? ಈ ತರ ಏನ್ ಮಾಡ್ತೀನಿ ಅಂತಂದ್ರೆ, ಇದು ಗೊತ್ತಾಯ್ತಲ್ವಾ? ಈಗ ಥರ್ಡ್ ಕ್ವಶನ್ ನೆಕ್ಸ್ಟ್ ಏನ್ ಬಂದಿರುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ ಬಂದಿರುತ್ತೆ, ಅಥವಾ PM ಅಂತ ಬಂದಿರ್ತೈತೆ, ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಿರ್ತೈತೆ. ಓಕೆನಾ? ಬರ್ಕೋತೀನಿ ಈ ತರ. ನೆಕ್ಸ್ಟ್ ಥರ್ಡ್ ಪೇಜ್ ಅಲ್ಲಿ ಈ ತರ ಬರ್ಕೋತೀನಿ. ಈ ತರ ಬರ್ಕೊಂಡು ಏನ್ ಮಾಡಿದೆ, ಥರ್ಡ್ ಪೇಜ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಬಂತು. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, DPSP, ಈ ರೀತಿ ಏನ್ ಬಂತದ ಬರ್ತಾ ಹೋಗ್ತಿರ್ತೈತೆ. ಒಂದು ಇಯರ್ ಅಲ್ಲಿ UPSC ಕ್ವಶನ್ ಪೇಪರ್ ಅಲ್ಲಿ 1 year ಅಲ್ಲಿ 14 to 15 questions ಅಥವಾ 10 questions, ಮ್ಯಾಕ್ಸಿಮಮ್ 10 questions ಅಂತ ಇಟ್ಕೊಳ್ಳಿ. ಈಗ ನಿಮ್ಗೆ 10 ಟಾಪಿಕ್ ಸಿಕ್ತು. ಈ ತರ ನೀವೇನ್ ಮಾಡಿದ್ರಿ ಅಂತಂದ್ರೆ, ಈಗ 10 pages ಅಲ್ಲಿ ಈ ತರ ಬರ್ಕೊಂಡಿದ್ರ. ಓಕೆನಾ? ಕ್ಲಿಯರ್ ಇಲ್ಲಿವರೆಗೂ? ಯಾರು ಡೌಟಾ? ಇದು ಅರ್ಥ ಆಗಿಲ್ಲ ನೆಕ್ಸ್ಟ್ ಅರ್ಥ ಆಗಲ್ಲ ಹೇಳಿ. ಅದಕ್ಕೋಸ್ಕರ ಇಲ್ಲಿವರೆಗೂ ಕ್ಲಿಯರಾ? ಒಂದೊಂದು ಪೇಜ್ ತಗೊಂಡು ಅದ್ರ ಬಗ್ಗೆ ಏನ್ ಕ್ವಶನ್ ಕೊಟ್ಟಿದ್ರು ಅದನ್ನ ಬರ್ಕೊಂಡಿದ್ದೀನಿ. ಓಕೆನಾ? 2025 ಕ್ವಶನ್ ಪೇಪರ್ ಅಥವಾ 2020 ಕ್ವಶನ್ ಪೇಪರ್. ನಾನು ಏನ್ ಮಾಡಿದೆ ಅಂದ್ರೆ, ಈಗ 2021 UPSC ಕ್ವಶನ್ ಪೇಪರ್ ಪಾಲಿಟಿನೇ ತಗೊಂಡೆ. ಮತ್ತೆ ಪಾಲಿಟಿನೇ ತಗೊಬೇಕು ಕೂಡ, ಮತ್ತೆ ತಗೊಂಡೆ. ಮತ್ತೆ ಏನ್ ಮಾಡಿದೆ ಅಂದ್ರೆ, ಫಸ್ಟ್ನೇ ಕ್ವಶನ್ ಪ್ರೆಸಿಡೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಈಗ ನೀವೆಲ್ಲಿ ಬರೀತೀರ ಅದನ್ನ? ಎಸ್, ಎಕ್ಸಾಕ್ಟ್ಲಿ. ಇನ್ನೊಂದು ಟ್ರೀ ಡ್ರಾ ಮಾಡಿ ಪ್ರೆಸಿಡೆಂಟ್ ಬಗ್ಗೆ ಈಗ ಏನ್ ಕ್ವಶನ್ ಕೊಟ್ಟಿದ್ದಾನೆ, ಅವರ ವಿವೇಚನಾಧಿಕಾರಿಗಳು ಏನಂತ ಕೊಟ್ಟಿರ್ತಾನೆ. ಓಕೆನಾ? ಅವ್ರದ್ದು ಏನಿದೆ ಡಿಸ್ಕ್ರಿಷನ್ ಪವರ್ ಏನು ಅಂತ ಅನ್ಬಿಟ್ಟು. ಓಕೆನಾ? ಅದನ್ನ ಬರ್ಕೊಳ್ತೀವಿ. ವಾಟ್ ಈಸ್ ಡಿಸ್ಕ್ರಿಷನ್? ಅಲ್ಲ, ಕ್ವಶನ್ ಹಾಕೊಬೇಕು. ಡಿಸ್ಕ್ರಿಷನ್ ಪವರ್ ಅಂದ್ರೆ ಏನೋ, ವಿವೇಚನಾಧಿಕಾರ ಅಂದ್ರೆ ಏನೋ. ಯಾಕಂದ್ರೆ ನಾವ್ ಇನ್ನೂ ಹೊಸ ಸ್ಟೂಡೆಂಟ್ಸ್ ಅಲ್ವಾ. ಡಿಸ್ಕ್ರಿಷನ್ ಪವರ್ ಅಂದ್ರೆ ಹಾಕಿ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಕ್ವಶನ್ ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಅದೇ 2021 ಪೇಪರ್ ಅಲ್ಲಿ ಎರಡನೇ ಕ್ವಶನ್ ಬಂದೆ. ಅಲ್ಲೇನ್ ಮಾಡಿದ್ರ ಅಂದ್ರೆ, ಅಗೇನ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ರೆ, ಮತ್ತೆ ಎಲ್ಲಿ ಬರ್ಕೋತೀರಾ? ಮತ್ತೆ ಅಲ್ಲಿ ಹೋಗಿ ಗೊತ್ತಾಯ್ತಾ ಈಗ 1 page ಏನು ಗ್ಯಾಪ್ ಇಟ್ಟೆ ಅಂತ. ಮತ್ತೆ ಈ ತರ ಪಾರ್ ಮಾಡ್ತೀರಾ.
ಮಾಡ್ತಾ ಇದೀನಿ, ಅರ್ಥ ಆಗ್ಲಿ ಅಂತ. ಯಾಕಂದ್ರೆ ಹೊಸ್ದಾಗ್ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡು ನಿಧಾನ ಕೇಳ್ತಿದ್ದೀನಿ. ಬೋರ್ ಆದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮೂರನೇ ಕ್ವಶನ್ ಬಂದೆ ಅಗೇನ್ ಪ್ರಸ್ತಾವನೆ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಿದ. ನಾನು ಟ್ರೈ ಮಾಡ್ತೀನಿ ಮತ್ತೆ ನಿಮಗೆ ನ್ಯಾಯ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದೋ ಇಲ್ವಾ ಅಂತ ಅಂದ್ಬಿಟ್ಟು ಅಗೇನ್ ಸಿಕ್ತು. ಈ ರೀತಿ ನಾನು ಏನ್ ಮಾಡಿದೆ, ಲಾಸ್ಟ್ 13 years ಕ್ವಶನ್ ಪೇಪರ್ ರೆಫರ್ ಮಾಡಿದೆ. ಏನಾಗಿರುತ್ತೆ ಈಗ ಇದೆಲ್ಲ ಏನಾಗಿರುತ್ತೆ, ಇದಕ್ಕೊಂದು ಈ ತರ ಬಂದಿರುತ್ತೆ, ಫುಲ್ಲು ಕ್ವಶನ್ ಮಾರ್ಕ್ ಫಾರ್ಮ್ ಆಗಿರ್ತದ, ಇಲ್ಲೆಲ್ಲ ಕ್ವಶನ್ ಮಾರ್ಕ್. ಇದು ಅರ್ಥ ಆಯ್ತು ಅನ್ಕೋತೀನಿ ಎಲ್ರಿಗೂ. ಕ್ವಶನ್ ಮಾರ್ಕ್ ಆಯ್ತಾ? ಕಾನ್ಸ್ಟಿಟ್ಯೂಷನ್ ಹೇಳ್ತಿರೋದು ಎಲ್ಲದಕ್ಕೂ ಇದೇ ಪಾಠ ಫಾಲೋ ಮಾಡ್ಬೇಕು. ಕಾನ್ಸ್ಟಿಟ್ಯೂಷನ್ ಇಷ್ಟು ಬಂತು, ಎಷ್ಟು ಕ್ವಶನ್ ಸಿಕ್ತು ಈಗ? ಅರೌಂಡ್ ಪ್ರಸ್ತಾವನೆಗೆ ಸಂಬಂಧಪಟ್ಟಂಗೆ ಎಷ್ಟು ಕ್ವಶನ್ ಸಿಗುತ್ತೆ ಅಂದ್ರೆ ನಿಮ್ಗೆ ನಿಯರ್ ಬೈ ಒಂದು 10 ಕ್ವಶನ್ ಸಿಗ್ತೈತೆ ಅಂತ ಅನ್ಕೊಳ್ಳಿ. ಓಕೆನಾ? 10 ಕ್ವಶನ್ ಸಿಕ್ತು. ಓಕೆ, ಈ 10 ಕ್ವಶನ್ ಸಿಕ್ಕಿದೆ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಗಂಗಾಧರ ಬುಕ್ ತಗೋತೀರಾ. ಗೊತ್ತಲ್ಲ ಬುಕ್ಕು? ಲಕ್ಷ್ಮೀಕಾಂತ್. ಇಂಗ್ಲಿಷ್ ಓದಿದ್ರೆ, ಕನ್ನಡ ಹೋದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಬಿಗ್ದರ ಕನ್ನಡನಾ? ಓ, ನಮ್ ಕಡೆಯವರು. ಇಲ್ಲ 10 ಕ್ವಶನ್ಸ್ ಇದೆ. ಲಕ್ಷ್ಮೀಕಾಂತ್ ತಗೊಳ್ತೀರಾ. ನಾನು ಲಕ್ಷ್ಮೀಕಾಂತ್ ಓದಿದ್ದೀನಿ, ಇದು ಓದಿದೆ. ಅಂದ್ರೆ ಲಕ್ಷ್ಮೀಕಾಂತ್ ಓದಿದ್ದು UPSCಗೆ, PSI ಹಾಕಿನ ಮುಂಚೆ ಅಲ್ಲ, PSI ಆದ್ಮೇಲೆ. ಸೊ 10 ಕ್ವಶನ್ಸ್ ಇದೆ. ಈ 10 ಕ್ವಶನ್ಸ್ ಏನ್ ಮಾಡಿದ್ರೆ, ಈಗ ನೀವು ಬರೆದಿದ್ರೆ ಕ್ವಶನ್ ಮಾರ್ಕ್ ಹಾಕೊಂಡಿದ್ರ, ಪ್ರತಿಯೊಂದಕ್ಕೂ ಕ್ವಶನ್ ಮಾರ್ಕ್ ಇದೆ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಗಂಗಾಧರ ಓಪನ್ ಮಾಡ್ಬೇಕು, ಲಕ್ಷ್ಮೀಕಾಂತ್ ಓಪನ್ ಮಾಡ್ಬೇಕು. ಪ್ರಿಯಂಬಲ್ ಓದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು ಅಂದ್ರೆ ಈ 10 ಕ್ವಶನ್ಸ್ ಒಂದ್ಸತಿ ಮತ್ತೆ ಇನ್ನೊಂದ್ಸತಿ ಓದ್ಕೊಬೇಕು. ಓದ್ಕೊಂಡು ನೀವೇನ್ ಮಾಡಿದ್ರ ಅಂದ್ರೆ ಇದೀಗ ಪ್ರತಿಯೊಂದು ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಈಗ ನಿಮ್ಗೆ ಅರೇಂಜ್ಮೆಂಟ್ಸ್ 1970 ತಿದ್ದುಪಡಿ, ಓಕೆನಾ? ಅದಾದ್ಮೇಲೆ ಕೋಡ್ ಇಂಪ್ಲಿಮೆಂಟ್ ಮಾಡ್ಬೋದೋ ಮಾಡಂಗಿಲ್ವೋ, ಈ ರೀತಿ ಕ್ವಶನ್ ಮಾರ್ಕ್ ಇದೆ. 10 ಕ್ವಶನ್ಸ್ ನಿಮ್ ಮೈಂಡ್ ಅಲ್ಲಿ ಇದೆ. ಈಗ ನೀವೇನ್ ಮಾಡ್ತೀರಾ, ಪ್ರಸ್ತಾವನೆ ಓದ್ತೀರಾ. ಈಗ ಏನಾಗುತ್ತಾ, ಆ 10 ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತಾ? ಇದು ಬಿಟ್ಟು ಯಾವುದೇ ಕಾರಣಕ್ಕೂ 11ನೇ ಕ್ವಶನ್ಸ್ ಬರ್ಕೊಂಬಿಡಿ. ನಮ್ಮ ಕಾಂಪಿಟೇಟಿವ್ ಆಗ್ತಿರೋದು ಪ್ರಾಬ್ಲಮ್ ಏನು ಅಂತಂದ್ರೆ, ಈ 10 ರಿಂದ 20 ಕ್ವಶನ್ಸ್ ಮಾಡ್ಕೊಳ್ತಿರೋದು. POQ ಇಲ್ಲ, ಅವ್ರದಾಗ ಅವರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಓದ್ಬೇಕಾರೆ ಇದು ಬಂದ್ಬಿಟ್ರೆ ಆಗುತ್ತಲ್ಲ, ನಿಮ್ಮಲ್ಲೂ ಓದ್ತಿರ್ತೀವಿ, ಯಾವ್ದೋ ಒಂದು ಟಾಪಿಕ್ ಓದ್ತಿರ್ತೀವಿ, ಇದು ಬಂದ್ಬಿಟ್ರೆ. ಸೊ ನಿಮ್ಗೆ ಹೇಳ್ತಿದ್ದೀನಿ, ಮೋಸ್ಟ್ ಆಫ್ ದ ಕ್ವಶನ್ಸ್ POQಸೇ ಬರುತ್ತೆ, ಇಂದಿನ ಪ್ರಶ್ನೆ ಪತ್ರಿಕೆಗಳು ಇಂದನೇ ಬರ್ತೈತೆ. ಸರಿನಾ? ಅಷ್ಟು ಓದ್ಕೊಂಡು ತರೋದ್ರೆ ಸಾಕು, ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ನೀವು ಇಷ್ಟು ಕ್ವಶನ್ಸ್ ಮಾತ್ರ ಆನ್ಸರ್ಸ್ ಹೊಡ್ತೀವಿ. ಯಾವುದೇ ಕಾರಣಕ್ಕೂ 11ನೇ ಕ್ವಶನ್ 20ನೇ ಕ್ವಶನ್ಸ್ 11ನೇ ಕ್ವಶನ್ಸ್ ಹೋಗಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ 11ನೇ ಕ್ವಶನ್ಸ್ ಎಕ್ಸಾಮ್ ಬರ್ತಲ್ಲ, ಅದನ್ನ ಈ 10 ಕ್ವಶನ್ಸ್ ಇದನ್ನ ಇದು ಮಾಡ್ತೀರಾ. ಸರ್ ಹಂಗಾರೆ ನಾನು ಡೈರೆಕ್ಟ್ ಆಗಿ MCQ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕ? ಸಾಲದಿಲ್ಲ. ಸ್ಟ್ಯಾಂಡರ್ಡ್ ಬುಕ್ ಓದ್ಲೇಬೇಕು, ಕಂಪಲ್ಸರಿ ಓದ್ಲೇಬೇಕು. ಆ 10 ಕ್ವಶನ್ಸ್ ಮಾಡಿ ಇಟ್ಕೊಬೇಕು. ಪ್ರಸ್ತಾವನೆ ಎಂಡ್ ಆಗಿ ಮತ್ತೆ ರಿಪೀಟ್ ಬರ್ತೀರಾ, 10 ಕ್ವಶನ್ಸ್ಗೂ ನೀವು ಆನ್ಸರ್ಸ್ ಮಾಡ್ತೀರಾ, ಶೋರ್ ಆನ್ಸರ್ ಮಾಡ್ತೀರಾ. ಮೊಬೈಲ್ ಯೂಸ್ ಮಾಡದೇ ಇದ್ರೆ, ಓಕೆನಾ? ಓದ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡದೇ ಇದ್ರೆ 10 ಕ್ವಶನ್ ಆನ್ಸರ್ ಮಾಡೇ ಮಾಡ್ತೀರಾ. ಬಟ್ ಮೇಕ್ ಶೋರ್ ದಟ್ ಸ್ಟ್ಯಾಂಡರ್ಡ್ ಬುಕ್ ಮೇಂಟೈನ್ ಮಾಡಿ. ಯಾವ್ದೇ ರೀತಿ ಕನ್ಸೈಸ್ ಬೇಡ. ಓದ್ಬೇಕಾರೆ ಸ್ಟ್ಯಾಂಡರ್ಡ್ ಬುಕ್ಸ್ ಮೇಂಟೈನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರಬೇಕು, ಈ ತರ ಬೇಕು. ಅದೇ ರೀತಿ ಈಗ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಆಗ್ತಿರುತ್ತೆ ಯಾವಾಗ್ಲೂ. ಅದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಫಂಡಮೆಂಟಲ್ ರೈಟ್ಸ್ ಮೇಲೆ 15 to 20 ಕ್ವಶನ್ಸ್ ಇರುತ್ತಲ್ಲ, ಈ 20 ಕ್ವಶನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು, ಯಾಕಂದ್ರೆ ನೀವೆಲ್ಲ ಮಾಡಿದ್ರೆ ಈಗ ವರ್ಕೌಟ್ ಮಾಡಿದ್ರ, ಆ 20 ಕ್ವಶನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರ. ಈಗ ಏನ್ ಮಾಡ್ತೀರಾ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ನ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಆ 20 ಕ್ವಶನ್ಸ್ ಆನ್ಸರ್ ಸಿಗುತ್ತಾ? ಸೊ 20 ಕ್ವಶನ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದು? UPSC, KS, PSI ಮತ್ತೆ ಗ್ರೂಪ್ C ಅಷ್ಟೇ.